ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹೊಸ ವಿಡಿಯೋ ಹೊಸ ಟ್ರೈನ್ ಅಲ್ಲ ಸಾರಿ ಹೊಸ ಬೋಗಿ ಹೌದ್ರಿ. ಟೈಟಲ್ ತಮ್ಮನೇಲಿ ನೋಡಿ ಅಂತೂ ಕಂಡು ಹಿಡಿದಿರ್ತೀರಿ ನಾವು ಇವತ್ತು ಯಾವ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೇವೆ ಅಂತೇಳಿ. ಬಟ್ ಅದಕ್ಕಿಂತ ಮೊದಲು ನಾವು ಎಲ್ಲಿದ್ದೇವೆ ಅಂತೇಳಿ ನೋಡ್ಕೊಂಬಿಡ್ರಿ. ನಾನೀಗ ಅದೀನಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಮಹಾರಾಷ್ಟ್ರ ಪುಣೆ ಒಳಗೆ. ಇಲ್ಲಿಂದ ಒಂದು ಹೊಸ ಟ್ರೈನ್ ಒಳಗೆ ಜರ್ನಿ ಮಾಡತ್ತೇನೆ ರೀ. ಹಳೆಯ ಟ್ರೈನ ಹೊಸ ಬೋಗಿ. ಸೊ ನಂದು ಇವತ್ತಿನ ಜರ್ನಿ ಐತಿ 17318 ದಾದರಿಂದ ಹುಬ್ಬಳ್ಳಿಗೆ ಹೋಗುವಂಥ ಡೈಲಿ ಈ ಎಕ್ಸ್ಪ್ರೆಸ್. ಮೊದಲ ಲೋಕಮಾನ್ಯ ತಿಲಕಿಗೆ ಹೋಗುವಂಥ ಈ ಎಕ್ಸ್ಪ್ರೆಸ್ನ ದಾದರ್ಗೆ ಒಂದಷ್ಟು ದಿನಗಳ ಮಟ್ಟ ಏನಂದ್ರೆ ಸ್ಟೇಷನ್ ಚೇಂಜ್ ಮಾಡಿರಿ. ಅವಾಗಿಂದ ಈ ಸ್ಟೇಷನ್ ವಾಪಸ್ ರಿಪ್ಲೇಸ್ ಆಗಲಿಲ್ಲ. LTTದವ್ರು ಈ ಗಾಡಿ ಅಕ್ಸೆಪ್ಟೂ ಮಾಡಲಿಲ್ಲ. ಸೊ ಇದು ಹಳೆ ಕತೆ ಐತಿ ಇದ್ರದ್ದು. ಬಟ್ ಈ ಗಾಡಿ ICF ಬ್ರೇಕಿಂದ ರನ್ ಆಗ್ತಿತ್ತು. ಸೊ ಫೈನಲಿ ಈ ಗಾಡಿ ಇವತ್ತು ಆಕ್ಕತಿ, ನಾಳೆ ಆಕ್ಕತಿ, ನಾಡ್ದು ಆಕ್ಕತಿ, ಇವತ್ತು ಆಕ್ಕತಿ ಅಂತ ಹೇಳ್ಕೊಂತ 6 ತಿಂಗಳು ಮಾಡ್ರೆ ಫೈನಲಿ LHBಗೆ ಕನ್ವರ್ಟು ಮಾಡಿಬಿಟ್ರೆ. ಸೊ ಹೊಸ ಕೋಚಸ್ ಅದಾವ ಅಂತೇಳಿ ಕೇಳ್ಬಿಟ್ರಿ. ಈಗ ಕಂಟಿನ್ಯೂಸ್ ಆಗಿ ಒಂದು 3 ರೇಕ್ ಪಾಸ್ ಆಗ್ಯಾವ. 4ನೇ ರೇಕ್ ಹೊಸದ ಇವತ್ತು ಬರುತ್ತೆ. ಇದ್ರದ್ದು ರೇಕ್ ಶೇರಿಂಗ್ನೂ ಐತಿ. ಯಾವುದೋ ಒಂದು ಗಾಡಿ ಅಂದ್ರಿಪ್ಪ, ವಿಜಯವಾಡ ಹುಬ್ಬಳ್ಳಿ ವಿಜಯವಾಡ ಎಕ್ಸ್ಪ್ರೆಸ್ ಜೊತೆ ಈ ಗಾಡಿದ ರೇಕ್ ಶೇರಿಂಗ್ ಐತಿ. ಮೊದಲು ICF ಇದ್ದಾಗ ಹೈದರಾಬಾದ್ ಗಾಡಿ ಜೊತೆ ಇತ್ತು. ಬಟ್ ಈಗ ಹುಬ್ಬಳ್ಳಿ ವಿಜಯವಾಡ ಏನು 7ವರೆಗೆ ಬಿಡುತ್ತಲ್ಲ, ಮೊದಲ ಪ್ಯಾಸೆಂಜರ್ ಇತ್ತು 11ವರೆ ಗಾಡಿ. ಸೊ ಆ ಗಾಡಿ ಎಕ್ಸ್ಪ್ರೆಸ್ ಅದ, ಅದರ ಗಾಡಿನೇ ಇದಕ್ಕೆ ರೇಕ್ ಶೇರಿಂಗನ್ನು ಕೊಟ್ಟಾರ. ಸೊ ನಾವೀಗ ಪುಣೆ ಜಂಕ್ಷನ್ ಒಳಗದೇವಿ. ನಮ್ಮ ಜೊತೆ ಅದಾರ ಸುಹಾಸ್. ಇವರು ಹೊಸ ಒಂದು ಚಾನಲ್ ಸ್ಟಾರ್ಟ್ ಮಾಡ್ರೆ. ಬ್ರೋ ನಿಮ್ಮದು ಚಾನಲ್ ಹೆಸರು ದ ಅನ್ರಿಸಾರ್ಟ್ ಟ್ರಾವೆಲರ್ ಅಂತೇಳಿ. ಫುಲ್ ನಿಮ್ಗೆ ASMR ವೈಬ್ಸ್ ಬರುತ್ತೆ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ನೋಡ್ರಿ ಇಲ್ಲಿ 1139 1140 ಹೊಸಪೇಟೆ CSMT ಹೊಸಪೇಟೆ ಎರಡೂ ಟೈಮಿಂಗ್ ಸೇಮ್ 15 ಕನ್ಫ್ಯೂಸ್ ಆಗಿ ಸಾಯೋದು. ಬರೀ ಯಾರ ನಮ್ಮಂಥರ ಇದ್ರೆ ಇಂಜನ್ ನೋಡ್ರೆ ಕಂಡು ಹಿಡಿತಾರೆ ಯಾವ ಡೈರೆಕ್ಷನ್ ಒಳಗೈತೆ ಅಂತಂತೇಳಿ. ಬಟ್ ಭಾಳ ರಿಸ್ಕಿ ಇರೋದೈತಿ ಇದು. ಇಲ್ಲಿ ನೋಡ್ರಿ ಇಲ್ಲಿ 15 ಒಂದನೇ ಪ್ಲಾಟ್ಫಾರ್ಮ್ ಸೈಡ್ ಎಂಟ್ರ್ ಅದೇವು ರೀ. ಶಿವ ಜಯಂತಿ ಸಂಬಂಧ ಇಲ್ಲಿ ಮಸ್ತ್ ಎಲ್ಲ ರೆಡಿ ಗಿಡಿ ಮಾಡ್ರೆ. शिव जयंती हो और महाराष्ट्र में अधूरी स्वागत ना हो, ऐसा हो सकता है क्या? शिवाजी महाराज की जय जय. अरे मल्हार भाई कैसे हो? बस बढ़िया भाई. अब फिर से जा रहे हो? आप फिर से तो जा रहे हैं, आप कहाँ जा रहे हो? मैं तो बस अपने घर में हूँ. ಎರಡನೇ ಪ್ಲಾಟ್ಫಾರ್ಮಿಗೆ ಬರೋದು ಅಂತೇಳಿ ಈಗ ಅನೌನ್ಸ್ಮೆಂಟ್ ಆಗೈತಿ. LTT ವಿಶಾಖಪಟ್ಟಣಂ ಬಂತಿಲ್ಲ, ಸಾರಿ LTTಗೆ ಹೋಗುವಂಥ ವಿಶಾಖಪಟ್ಟಣಂ LTT. ಇಲ್ಲೇ ನಮ್ಮ ಗಾಡಿನೂ ಅರೈವ್ ಆಗೇ ಬಿಡುತ್ತೆ ಪ್ಲಾಟ್ಫಾರ್ಮ್ ನಂಬರ್ 2ಗೆ. ಓ ಹುಬ್ಬಳ್ಳಿದು ವ್ಯಾಪ್ 7 ಲೀಡಿಂಗ್ ಐತ್ರಿ 37822. ಇಲ್ಲಿಂದ ರಶ್ ನೋಡ್ರಿ. ಇಲ್ಲಿ ಹುಬ್ಬಳ್ಳಿ ವಿಜಯವಾಡ ಹುಬ್ಬಳ್ಳಿ ದಾದರ್ ಜನರಲಿಗೆ ಹತ್ತಕ್ಕೆ ಜನರಲ್ಲೂ ಎಷ್ಟು ರಶ್ ಐತಿ. ಮಿಡಲ್ ಸೀಟು ಈಗ ಸ್ವರ್ಗ ಅನ್ಸುತ್ತಲ್ಲ ಇದನ್ನ ನೋಡಿ. ये रश देख के कौन सा भी सीट हो वो जन्नत लगता है. रिजर्वेशन ये तो है भाई, रिजर्वेशन जन्नत ही है. वही बोल रहा हूँ भाई वो देखो अरे कितना रिस्की है भाई ये चीज. बहुत रिस्की है भाई. एक सीट के लिए जानलेवा. इतना रिस्क क्यों लेना है भाई? जब आप आराम से उतर के जा सकते हो क्यों रिस्क लेना? मैं समझ नहीं पाता. अगर गलती से गिर गए अंदर तो खत्म है भाई सीट. नहीं अभी बोलो ना उतरने वालों के लिए क्या जल्दी है. वही तो ऐसा कौन सी फ्लाइट छूट रही है वही ಇಲ್ಲಿ ನೋಡ್ರಿಲ್ಲ S7 ಐತಿ. S7 ಇಂದ ನಮ್ಮ ಕೋಚ್ ಐತಿ. ಸೊ ಫಸ್ಟ್ ಕೋಚ್ ಇಲ್ಲಿ ಐತಿ. ಟ್ರೈನ್ ಡಿಪಾರ್ಟ್ ಆಗಿಬಿಡುತ್ತೆ. ನಾವು ಮಾತಾಡ್ಕೊಂಡು ನಿಂತಿದ್ದೀವಿ. ನಮ್ದು 24ರ ಕೋಚ್ ಇದ್ದಂಗೆ ಐತಿ. ಅಲ್ಲಲ್ಲ ಇದು 18ರ ಕೋಚ್ ನೋಡ್ರಿ. 18 ಇಲ್ಲಿದೆ ನೋಡು. ಸೊ ಪುಣೆ ಜಂಕ್ಷನಿಂದ ಡಿಪಾರ್ಟ್ ಆದ್ವಿ. 20 ನಿಮಿಷ ಡಿಲೇ ಆಗಿ ಡಿಪಾರ್ಟ್ ಆದ್ವಿ ರೀ ನಾವೀಗ ಪುಣೆ ಜಂಕ್ಷನಿಂದ. ಸೊ 18ರದ್ದು ಕೋಚ್ ನೋಡ್ಕೋಬೋದು ನೀವು. ಸೊ ಒಳಗೆ ಹೋಗೋಣಂತೀಗ. ನನ್ನ ಸೀಟ್ ಅದೈತಿ 29:35 ಆಗೈತಿ ಮಕ್ಕೊಂಡ್ರೆ. ಸೊ ಇದು ನಮ್ಮ ಕೋಚ್ S6. ನನ್ನ ಸೀಟ್ ಬಂದುಬಿಟ್ಟು 29. ಸುಹಾಸನ್ ಬಂದುಬಿಟ್ಟು 26. ಸೊ ಪಟ್ ಅಂತ ಕುಂಡ್ರೆ ಗಾಡಿ ಫುಲ್ RAC ಐತಿ ನೋಡ್ಬೋದು. ಸೊ ಮಿಡಲ್ ಬರ್ದು ಕುಂತ್ರೆ ಹಿಂಗೆ ನೋಡ್ರಿ. ಇಲ್ಲಿಂದ ನಮ್ದು ನೆಕ್ಸ್ಟ್ ಸತಾರ ಕರಾದ ಕಿರ್ಲೋಸ್ಕರವಾಡಿ ಮಿರಜ್ ಮೇಲೆ ಬೆಳಗ್ಗೆ 5 ಗಂಟೆ ಅದಕ್ಕೆ ಮಿರಜ್ ಬರುತ್ತೆ. ಚಿಕ್ಕೋಡಿ ರೋಡ ಘಟಪ್ರಭಾ ಬೆಳಗ್ಗೆ 7 ಗಂಟೆಗೆ ಬೆಳಗಾವಿ. ಅಲ್ಲಿಂದ ಲೋಂಡಾ ಧಾರವಾಡ ಮೇಲೆ ಹುಬ್ಬಳ್ಳಿ ಹೋಗುತ್ತೆ ಬೆಳಗ್ಗೆ 11 ಗಂಟೆ ಮಟ್ಟ ಆರಾಮ್ ಟೈಮ್ ಐತೆ. ಸೊ ಯಾವ್ಯಾವ ಕೋಚ್ ಎಷ್ಟೆಷ್ಟು ಮಾಡಿದ್ದು ನಾವು ಅಂದ್ರೆ ಮ್ಯಾನುಫ್ಯಾಕ್ಚರ್ ಅದಾವೆ ಎಲ್ಲ ತೋರಿಸ್ತೀನಿ. ಸೊ ಈಗ 12:30 ಆಗೈತಿ.
ನೆಕ್ಸ್ಟ್ ಸ್ಟಾಪ್ ರಾತ್ರಿ 2:15 ಬರುತ್ತೆ. ಸೊ ಕವರ್ ಮಾಡೋಕ್ಕಂತೂ ಆಗೋದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಮಿಡಲ್ ಬರ್ತೈತಿ, ಮಲ್ಕೊಳ್ಳೋಣಂತ. ಈಗ ಜಸ್ಟ್ ಗಾಡಿ ಖಾನಾಪುರ ಡಿಪಾರ್ಟ್ ಹತ್ರ ನಾನು ಈಗ ಎದ್ದೆ. ಪೂರ್ತಿ ಟ್ರೈನ್ ಖಾಲಿ ಆಗೈತಿ, ಇಲ್ಲಿ ನೋಡ್ಕೋಬೋದು ನೀವು. ಎಲ್ಲರಿಗೂ ಶುಭ ಮುಂಜಾನೆ ರೀ. ನಮ್ಮ ಗಾಡಿ ಈಗ ಬಂದು ತಲುಪೈತಿ ಲೋಂಡಾ ಜಂಕ್ಷನಿಗೆ. S7 2018 ಮ್ಯಾನುಫ್ಯಾಕ್ಚರ್ ಡೇಟ್ ಐತಿ. S6 2018, S5 ಅದೇ ಇದ್ದಂಗೆ ಐತಿ. ಸೊ ಇದ್ರದ್ದು ಏನಪ್ಪ ಡಿಫೆಕ್ಟ್ ಅಂತಂದ್ರೆ ವಾಶ್ರೂಮ್ ಫುಲ್ಲಿ ಹೆಂಗಂತಂದ್ರೆ ಪೂರ್ತಿ ಮೆಟಲದ್ದು ಇದ್ದಂಗೆ ಐತ್ರಿ. ಅದರಿಂದ ಏನಾಗತ್ತಂದ್ರೆ ಯಾರ ಸಣ್ಣ ಹುಡುಗರು ಇದ್ದಂಗೆ ಕೈಗೆ ಕೊರೋದು ಇದು ಆಗೋದಿರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ಈಗ ಲೋಂಡಾ ಜಂಕ್ಷನ್ಗೆ ಎಂಟ್ರಿಗೆ ನಾವು 25 ನಿಮಿಷ ಡಿಲೇ ಅದೀವಿ. ಬೆಳಗ್ಗೆ 7 ಗಂಟೆಗೆ ಬೆಳಗಾವಿ ಎಂಟ್ರಾಗಿತ್ತು. ಎಚ್ಚರ ಆಗಿಲ್ಲ ನನಗೆ. ಖಾನಾಪುರ ಎಚ್ಚರ ಆಗಿತ್ತು. ಪಟ್ ಅಂತ ನಾನು ಮತ್ತೆ ಮಕ್ಕೊಂಬಿಟ್ಟೆ. ಈಗ ಮಿರಜ್ ದಾಟಿರ್ಬೇಕಂತಂತೇಳಿ. ಸೊ ಈಗ ನಾನು 2018 ಏನೇ ಮ್ಯಾನುಫ್ಯಾಕ್ಚರ್ಡ್ ನಮ್ಮದು ಕೋಚ್ ಐತಲ್ಲ ಅದ್ರೊಳಗೆ ಅದೀನಿ. ಇದ್ರೊಳಗೆ ನಿಮ್ಗೆ 3 ಚಾರ್ಜಿಂಗ್ ಸಾಕೆಟ್ ನೋಡೋಕೆ ಸಿಗುತ್ತೆ. 2020 ಮೇಲೆ ಆಗಿದ್ರಾಗೂ ಹಿಂಗೆ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಬಟ್ ನೋಡ್ರಿ, ಇಲ್ಲಿ ಮಿರರ್ ಹೆಂಗೆ ಟೇಪಿಂದ ಹಚ್ಚಾರ, ಅಬ್ಸರ್ವ್ ಮಾಡಿರಿ. ಸೊ ಈ ಒಂದಷ್ಟು ಚೇಂಜಸ್ ಬರ್ತಾವೆ. ಮತ್ತು ಸೀಟ್ ಕಂಫರ್ಟೇಬಲ್ ಅದಾವೆ. ಬಟ್ ICF-ನಂದು 3 ಕಂಫರ್ಟೇಬಲ್ ಅನ್ಸುತ್ತೆ. ಇಲ್ಲಿ ಸೈಡ್ ಲೋವರ್ ಸೈಡ್ ಅಪ್ಪರಿಗೆ ಬರೀ ಒಂದು ಚಾರ್ಜಿಂಗ್ ಸಾಕೆಟ್ ಐತಿ. ಸೊ ಫ್ಯಾನ್ಗಿನ ಅದೆಲ್ಲ ವರ್ಕಿಂಗ್ ಕಂಡೀಷನ್ ಚಲೋ ಐತಿ, ಅದೇನಿಲ್ಲ. ಕೋಚ್ ಒಳಗೆ ಡಿಫೆಕ್ಟ್ ಅಂತೂ ಏನು ಕಾಣ್ ಬರಲಿಲ್ಲ. ಯಾಕಂತಂದ್ರೆ ಒಂದಷ್ಟು ಕೋಚ್ಗಳು ಹಂಗೆ ಅಂತ ಈ ರೀಸೆಂಟ್ ಟೈಮ್ ಒಳಗೆ ಡಿಫೆಕ್ಟ್ ಬರೋದಾವೆ. ಸೊ ಇಲ್ಲೇ ನಿಮಗೆ ತೋರಿಸಿರ, ಇಲ್ಲಿ ನೋಡ್ರಿ, ಈ ಟೈಪದ್ದು ಇದು ಬರುತ್ತೆ. ಇಲ್ಲಿಂದ ಮತ್ತು ಇದು ಡಿಫ್ರೆಂಟ್ ಐತಿ. ಇಲ್ಲೇ ನಾನು ನಿಮಗೆ ಡಿಫ್ರೆನ್ಸ್ ಕೊಡ್ತೇನೆ. ಈ ವಾಶ್ರೂಮ್ ಟೈಪ್ ನೋಡ್ರಿ ಡಿಫ್ರೆಂಟ್, ಆ ವಾಶ್ರೂಮ್ ಟೈಪ್ ನೋಡ್ರಿ ಫುಲ್ಲಿ ಡಿಫ್ರೆಂಟ್. ಸೊ ಇದು ಡಿಫ್ರೆನ್ಸ್. ಬೆಳಗಾವಿ ಮೈಸೂರು, ಸಾರಿ ಮೈಸೂರು ಬೆಳಗಾವಿ. ಈ ಟ್ರೈನ್ ರಾತ್ರಿ 8:15ಕ್ಕೆ ಮುಂಬೈನ ದಾದರ್ ರೈಲ್ವೆ ಸ್ಟೇಷನಿಂದ ಬರುತ್ತೆ ರೀ. ದಾದರ್ ಒಳಗೆ 2 ರೈಲ್ವೆ ಸ್ಟೇಷನ್ ಬರ್ತಾವೆ, ಸೆಂಟ್ರಲ್ ಮತ್ತು ವೆಸ್ಟರ್ನ್ ಲೈನ್ ಒಳಗೆ. ಸೆಂಟ್ರಲ್ ಲೈನಿಂದ ಇದು ಬಿಡುತ್ತೆ ಟರ್ಮಿನಸ್ ರೈಲ್ವೆ ಸ್ಟೇಷನಿಂದ. ಅಲ್ಲಿಂದ ಇದು ಥಾನೆ ಮೇಲೆ ಪನ್ವೇಲ್ ಹೋಗುತ್ತೆ ರೀ. ಕಲ್ಯಾಣ ಬರೋಂಗಿಲ್ಲ. ನೀವೇನಾರ ಕಲ್ಯಾಣದಿಂದ ಬೋರ್ಡ್ ಮಾಡತ್ತಿರು ಯೋಚನೆ ಮಾಡತ್ತೀರಂದ್ರೆ ಈ ಟ್ರೈನ್ ನಿಮಗಲ್ಲ. ಇದು ಕೊಂಕಣ್ ರೈಲ್ವೆ ಲೈನ್ ಹೋಗುತ್ತಲ್ಲ ಏನು ಪನ್ವೇಲ, ಅಲ್ಲಿಗೆ ಹೋಗಿ ಅಲ್ಲಿಂದ ಕರ್ಜತ್ ಬರುತ್ತೆ. ಅಲ್ಲಿಂದ ಒಂದು ಲೈನ್ ಐತಿ ಕರ್ಜತ್ಗೆ. ಅಂದ್ರೆ ನೀವು ಕೇರ್ಬೋದಾಗ ಘಾಟ್ ಸೆಕ್ಷನ್ ಏನು ಬರ್ತಲ್ಲ, ಪುಣೆ ಮುಂಬೈ ಘಾಟ್ ಸೆಕ್ಷನ್, ಅದ್ರ ಸ್ಟಾರ್ಟಿಂಗ್ ಖರ್ಜತ್ತ. ಅಲ್ಲಿಂದ ಬ್ಯಾಂಕರ್ಸ್ ಏನು ಆ್ಯಡ್ ಆಗ್ತಾವ. ಸೊ ಅಲ್ಲಿ ಬಂದು ಅಲ್ಲಿಂದ ಟ್ರೈನ್ ಬರುತ್ತೆ ಪುಣೆಗೆ ಲೋನಾವಲ ಮೇಲೆ. ರಾತ್ರಿ 12:15ಕ್ಕೆ ಬಂದಿತ್ತು. ಸತಾರ ಬಂತ. ಸತಾರ ಆದಮೇಲೆ ಕರಾದ, ಕಿರ್ಲೋಸ್ಕರವಾಡಿ, ಸಾಂಗ್ಲಿ, ಮಿರಜ್ ಬೆಳಿಗ್ಗೆ 5 ಗಂಟೆ. ಆಮೇಲೆ 7 ಗಂಟೆಗೆ ಬೆಳಗಾವಿ ಬಂದಿತ್ತು. ಸೊ ಈ ಬೆಳಗಾವಿಗೆ ಹೇಳ್ಬೇಕಂದ್ರೆ ಹೆಸರಾಗಲಿಲ್ಲ, ಸಾರಿ ಅದೊಂದು ಹೇಳ್ತೇನೆ ನಿಮಗೆ. ಬೆಳಗಾವಿಗೆ ಎದ್ದು ಬಿಡ್ತಿದ್ದೆ ನಾನು. ಬಟ್ ರಾತ್ರಿ 1:15 ಮೇಲೆ ಮಕ್ಕೊಂಡಿದ್ದೆ, ಹೆಸರಾಗಲಿಲ್ಲ. ಮಸ್ತ್ ನಿಮಗೆ ನೈಟ್ ಟ್ರೈನದ್ದು ಒಂದಿಟ್ಟು ಮಜಾ ತೋರಿಸಿ ಅಂತೇಳಿ ಅನ್ಕೋತಾನೆ. ಸೊ ಅದಾದಮೇಲೆ ಈಗ ಟ್ರೈನ್ ಖಾನಾಪುರ ಸ್ಟಾಪ್ ಇತ್ತು. ರೀಸೆಂಟಾಗಿ ಖಾನಾಪುರ ಸ್ಟಾಪ್ ಕೊಟ್ಟರೆ. ಆಮೇಲೆ ಲೋಂಡಾ ಬಂದಿತ್ತು. ಲೋಂಡಾದಿಂದ ನಾವೀಗ ಡಿಪಾರ್ಟು ಆದೀವಿ.
ಸೊ ಗಾಡಿದ ಮೊದಲಿಂದ ಕೋಚ್ ಕಂಪೋಸಿಷನ್ ಬಗ್ಗೆ ನನಗೆ ಗೊತ್ತಿಲ್ಲ ರೀ. ಈಗಿಂದ ಕೋಚ್ ಕಂಪೋಸಿಷನ್ ಬಗ್ಗೆ ಹೇಳ್ಬೇಕಂತಂದ್ರೆ ಸ್ಲೀಪರ್ ಕಡಿಮೆ ಮಾಡ್ರಿ ಅಂತೇಳಿ ಅನ್ಸುತ್ತೆ. ಯಾಕಂತಂದ್ರೆ 7 ಸ್ಲೀಪರ್ ಅದಾವೆ. 7ನೇದು ನಂದ ಮುಂದೆ ಐತಿ, ನಾನು 6ನೇದು ಹಿಂದೆ ಇನ್ನೂ ಇದಾವೆ. ಸೊ ಅದಾದ್ಮೇಲೆ 3 AC ಅದಾವೆ, 1 ಸೆಕೆಂಡ್ AC, ಭಾಳ ಕಡಿಮೆ ಇದಿದೆ. ಒಂದು 4 ಜನರಲ್. ಇಷ್ಟೇ ಐತ್ರಿ ಇದು ಟ್ರೈನ್. ಎಷ್ಟೇ 7, 3, 10, 11, 11, 11, 15, 15 ಒಂದು ಇದನ್ನು ಹಿಡಿದ್ರೆ ಅದು 16 ಹೋಗಿ ನೋಡ್ರಿ. ಯಾಕಂತಂತಂದ್ರೆ ದಾದರ್ ಒಳಗೆ ನಿಂದ್ರಸಾಕ ಜಾಗ ಇಲ್ಲ ಅಂತೇಳಿ ಇದು ಕಮ್ಮಿ ಕೋಚಸ್ ಟ್ರೈನ ಮಾಡ್ರೆ. ಬಟ್ ರೀಸೆಂಟಾಗಿ ಇದು ಏನಾಗಿತ್ತಲ್ಲ ಯಾವುದ್ರದ ವಿಜಯವಾಡ ಎಕ್ಸ್ಪ್ರೆಸ್, ಅದ್ರೊಳಗೆ 4 ಥರ್ಡ್ AC ಇದ್ದಂಗೆ ಅನಿಸುತ್ತೆ, 9 ಸ್ಲೀಪರ್ ಇದ್ದು. ಸೊ ಅದಕ್ಕೂ ಹೊಡೆದು ಬಿದ್ದಂಗತ್ತೆ. ಇದ್ರ ಸಂಬಂಧ ಅದಕ್ಕೆ ಹೊಡೆದು ಬಿತ್ತು. ಯಾಕಂದ್ರೆ ಅದನ್ನು ರೇಕ್ ಶೇರಿಂಗ್ ಮಾಡಿ ಕೆಡಿಸ್ಬಿಟ್ರೆ. ಬಟ್ ಏನಿಲ್ಲ, ಆ ಗಾಡಿ ಅಂತೂ ನನಗನ್ಸುತ್ತೆ ಅದು ಸ್ಲೀಪರ್ ಜಾಸ್ತಿ ಇದ್ರೆ ಚೆನ್ನಾಗಿ ಓಡ್ತಿತ್ತು ವಿಜಯವಾಡ ಗಾಡಿ. ಯಾಕಂತಂದ್ರೆ ಮಾರ್ಕಾಪುರ ರೋಡ್ ಮತ್ತು ನೀವೇನ್ರ ಇದಕ್ಕೆ ಎಲ್ರಿ ಅದ ನಂದ್ಯಾಲ ಎಲ್ಲ ದರ್ಶನ ಮಾಡೋದು ಏನರ ಹೋಗ್ತೀರಿ, ನಂದ್ಯಾಲಕ್ಕೆ ಕಲ್ಯಾಕೆ ಹೋಗ್ತಾರೆ ಒಂದಷ್ಟು ಜನ ಇದನ್ನು ಬ್ಯಾಂಕಿಂಗ್ ಎಲ್ಲ. ಸೊ ಅವರೆಲ್ಲ ಆ ಟ್ರೈನ್ಗಳು ಪ್ರಿಫರ್ ಮಾಡ್ತಿದ್ರೆ ಭಾಳ ಹೊಡೆದು ಬಿದ್ದಂಗೆ ಆಗುತ್ತೆ. ಯಾಕಂದ್ರೆ 2ರಿಂದ 3 ಕೋಚ್ ಕಮ್ಮಿ ಮಾಡ್ರೆ. ಹೊಸ ಸ್ಟೇಷನ್ ಮಾಡಕ್ಕೆ ನೋಡ್ರಿ, ಇನಾಗ್ರೇಷನ್ ಆಗೈತಿ, ಇನ್ನೊಮ್ಮೆ ಇನಾಗ್ರೇಷನ್ ಆಗತ್ತಂತ ಹೇಳ್ತಾರೆ. ಯಾಕಂತಂದ್ರೆ ಈಗ ಏನದಾವಲ್ಲ ಯಾವುದು ಓಪನ್ನೂ ಇಲ್ಲ, ಎಲ್ಲ ಹೊಸ ಹೊಸದದಾವ. ಮಸ್ತ್ ಮೇಂಟೈನ್ ಮಾಡ್ರೆ, ಮಸ್ತ್ ಹೊಸದೆಲ್ಲ ಮಾಡ್ರೆ. ಬಟ್ ಯಾವುದು ಓಪನ್ ಇಲ್ಲ. ಸೊ ನೀವು ಏನರ ದಾಂಡೇಲಿಗೆ ಹೋಗಿ ಪ್ಲ್ಯಾನ್ ಮಾಡತ್ತೀರ ಅಂತಂದ್ರೆ ಇಲ್ಲಿಂದ 3 ಡೆಮೋ ಸರ್ವಿಸಸ್ ಸ್ಟಾರ್ಟ್ ಆಗೈತಿ. ನಾನು ಅದ್ರ ಮೇಲೆ ವಿಡಿಯೋನೂ ಮಾಡೀನಿ. ಅಳ್ನಾವರ್ ದಾಂಡೇಲಿ ಅಳ್ನಾವರ್ ಅಷ್ಟೇ ರನ್ ಆಗತೈತಿ. ನಮ್ಮ ಧಾರವಾಡಕ್ಕೆ ಎಂಟ್ರಾಗ ಆಯ್ತು ನೋಡ್ರಿ ನಾನು. ಅಕ್ಕ ಶಾನ್ಯಾಗ ಅದ ನೋಡ್ರಿ, ಲಾಸ್ಟ್ ಮೂಮೆಂಟ್ನಾಗ ಓಡುತ್ತೆ. ಏನು ಮಾಡೋದು, ಗಾಡಿ ಬರೋದ ಅಂದರೂ ಅಷ್ಟು ಅರ್ಜೆಂಟ್ ಐತೆ ಹೋಗಕ್ಕೆ. ಆಲ್ವೇಸ್ ಪ್ಲಾಟ್ಫಾರ್ಮ್ 1ಗೆ ನಾನು ತೊಗೋತಾರೆ ಯಾವುದೋ ಗಾಡಿ ಇದ್ರು. ಬಟ್ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಬಂದಾಗ ಅಷ್ಟೇ ಪ್ಲಾಟ್ಫಾರ್ಮ್ 2ಗೆ ತೊಗೋತಾರೆ ಹುಬ್ಳಿ ಸೈಡ್ ಹೋಗೋ ಗಾಡಿಗಳು. ಒಂಬತ್ತು 43ಕ್ಕೆ ಬರೋ ಟೈಮಿಂಗ್ ಇತ್ತು ನಮ್ಮದು ಧಾರವಾಡಕ್ಕೆ. 11 ನಿಮಿಷ ಲೇಟ್ ಆಗೀವಿ. ಸೊ ನಮ್ಮ ಧಾರವಾಡಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ರೀ. ಸೊ ಈ ಟ್ರೈನ್ ಇತ್ತಲ್ಲ ಭಾರಿ ಪ್ರಿಯಾರಿಟಿ ಟ್ರೈನ್. ಯಾಕಂತಂದ್ರೆ 790+ ಕಿಲೋಮೀಟ್ರನ್ನ ಇದೆ. ಆಲ್ಮೋಸ್ಟ್ ನಿಮಗೆ ಕವರ್ ಮಾಡಿಬಿಡುತ್ತೆ 14 ತಾಸು ಒಳಗೆ. ಬಟ್ 14 ತಾಸು ಯಾಕಪ್ಪ ಅಂತಂತಂದ್ರೆ ಇದು ರೂಟ್ ಏನೈತಲ್ಲ ನಮ್ಮ ಏನ್ರಿ ಅದ
ಪುಣೆಯಿಂದ ಅದಂತೂ ನಿಮಗೆ ಮಿನಿಮಮ್ ಡಿಸ್ಟೆನ್ಸ್ ಬೇಕಾಗಬೇಕು. ಯಾಕಂದ್ರೆ ಕಮ್ಮಿ ಡಿಸ್ಟೆನ್ಸಿಗೂ 3.5-4 ತಾಸು ಪುಣೆಯಿಂದ ಮುಂಬೈ ತೊಗೊಳುತ್ತೆ, ಯಾಕಂದ್ರೆ ಘಾಟ್ ಸೆಕ್ಷನ್. ಅದಾದಮೇಲೆ ಇದಕ್ಕೆ ಕೌಸ್ ಜಾಸ್ತಿ ಬರ್ತಾವೆ ಪುಣೆಯಿಂದ ಸತಾರ ನಡುತ್ತೆ. ಸೊ ಅಲ್ಲಿ ಟೈಮ್ ಜಾಸ್ತಿ ತೊಗೊಳುತ್ತೆ. ಅದಾದಮೇಲೆ ಇದು ಫಾಸ್ಟ್ ಬರುತ್ತೆ ಮೀರಜ ಬೆಳಗಾವಿ ಮಟ್ಟ. ಬೆಳಗಾವಿದಿಂದ ಏನಾಗುತ್ತೆ ಅಂದ್ರೆ ಮತ್ತೆ ಕೌಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲಿಮಿಟೆಡ್ ಕ್ವಾಷನ್ದಾಗ ಹೋಗ್ಬೇಕಾಗುತ್ತೆ. ಅದ್ರ ಸಂಬಂಧ ಈ ಟೈಮ್ ಜಾಸ್ತಿ ತೊಗೊಳುತ್ತೆ. ಇಲ್ಲಾಂತಂದ್ರೆ ಗಾಡಿ ಮಸ್ತ್ ಬಂದೈತೆ. ರಾತ್ರಿ ಹೆಂಗೆ ಓಡೋದೈತೆ 110 ಫ್ಲ್ಯಾಟ್ ಹೊಂಟಿತ್ತು. ಮೊದಲು ICF ಇದ್ದಾಗ 110 ಹೋಗಿತ್ತು, ಈಗ 110 ಹೋಗತೈತಿ. ಪೂರ್ತಿ ರೂಟ್ದೊಳಗೂ ಇದು 130 ಆಗೋಕ್ಕೆ ಚಾನ್ಸನೇ ಇಲ್ಲ ರೀ ಈಗಿನ ಮಟ್ಟಿಗೆ. ಯಾಕಂತಂದ್ರೆ ಪುಣೆ ಮುಂಬೈ 130 ಆಗಂಗಿಲ್ಲ. ಪುಣೆದಿಂದ ಮತ್ತು ಮೀರಜ್ ಅದು 130 ಆಗಂಗಿಲ್ಲ. 130ಗೆ ಪ್ರಪೋಸಲ್ ಕೊಟ್ಟರು ಬೆಳಗಾವಿದಿಂದ ಮೀರಜ್ ಕೊಡ್ಬೋದು, ಮತ್ತು ಧಾರವಾಡದಿಂದ ಹುಬ್ಬಳ್ಳಿ ಆಗ್ಬೋದು. ಧಾರವಾಡ ಹುಬ್ಬಳ್ಳಿ ಆಗತೈತಿ, ಅದು ಇದು ಬರುತ್ತೆ ಧಾರವಾಡದಿಂದ ಬೆಂಗಳೂರು ಲೈನದ್ದು. ಸೊ ಹಿಂಗೈತೆ ನೋಡ್ರಿ. LHB ಕೊಟ್ಟರು ಉದ್ದೇಶನೇ ಅದ 130ಗೆ ಹೆಲ್ಪ್ ಆಗಲಿ ಅಂತಂತೇಳಿ. ಬಟ್ ಈಗಿನ ಮಟ್ಟಿಗೆ 130 ಆಗಂಗಿಲ್ಲ. ಬಟ್ ಕೋಚಸ್ ಎಲ್ಲ ಹಳೇ ಅದಾವೆ. ಇದು ನಾ ಏನು ರೇಕ್ ಅಂತಾರಲ್ಲ ಈ ರೇಕಿದ್ದು. ಯಾಕಂದ್ರೆ ಟೋಟಲ್ 4 ಸೆಟ್ ಆಫ್ ರೇಕ್ಸ್ ಬರ್ತಾವೆ. ಒಂದು ದಾದರ್ಗೆ ಹೋಗಿರುತ್ತೆ, ಒಂದು ಹುಬ್ಬಳ್ಳಿಗೆ ಬರುತ್ತೆ, ಒಂದು ವಿಜಯವಾಡಕ್ಕೆ ಹೋಗಿರುತ್ತೆ, ಒಂದು ವಿಜಯವಾಡದಿಂದ ಹುಬ್ಬಳ್ಳಿ ಬರ್ತಿರುತ್ತೆ. ಸೊ ಹಿಂಗೆ ಡಿಫ್ರೆನ್ಷಿಯೇಟ್ ಹಾಕ್ಕೊಂತ ಇರುತ್ತೆ. ಧಾರವಾಡಕ್ಕೆ ಟರ್ಮಿನೇಟಿಂಗ್ ಆಗು ಈಗ ಬರೀ 3 ಗಾಡಿ ಅದಾವೆ ರೀ. ಧಾರವಾಡ ಸೊಲ್ಲಾಪುರ ಅದ್ರೊಳಗೆ ಒಂದು, ಧಾರವಾಡ ಸೊಲ್ಲಾಪುರ, ಧಾರವಾಡ ಬೆಂಗಳೂರು ಸಿದ್ಧಗಂಗಾ, ಧಾರವಾಡ ಬೆಂಗಳೂರು ಒಂದೇ ಬರುತ್ತೆ. 3 ಟ್ರೈನ್ಗಳು ಧಾರವಾಡಕ್ಕೆ ಅದಾವೆ ಈಗಿನ ಮಟ್ಟಿಗೆ. ಅದು ಹುಬ್ಬಳ್ಳಿ ಸೂಪರ್ ಫಾಸ್ಟ್ ಐತಲ್ಲ, ಅದನ್ನು ಧಾರವಾಡ ಮಟ್ಟ ಎಕ್ಸ್ಟೆಂಡ್ ಮಾಡ್ಬೇಕು. ಹೆಂಗಿದ್ರು ಅದು ಅಳ್ನಾವರ್ಗೆ ಹೋಗುತ್ತೆ. ಸೊ ಇಲ್ಲಿಂದ ಎಕ್ಸ್ಟೆಂಡ್ ಮಾಡ್ರೆ ಏನು ಲಾಸ್ ಆಗಂಗಿಲ್ಲ. ಇಲ್ಲಾಂತಂದ್ರೆ ಅಳ್ನಾವರ್ಗೂ ಮಾಡಿಬಿಡ್ರದು ಚಲೋ. ಅಳ್ನಾವರ್ದವ್ರಿಗೂ ಯಾರು ಹೆಲ್ಪ್ ಆಗುತ್ತೆ. ನವಲೂರು ಸ್ಕಿಪ್ ನೋಡ್ರಿ, ಫ್ಲ್ಯಾಟ್ 110 ಆಯಿತು. ಇಲ್ಲ ಕಡಿಮೆ ಆಯ್ತು. 80 ಐತಿ ಸ್ಪೀಡ್ ನವಲೂರು ಸ್ಕಿಪ್. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಫೈನಲಿ ಆದ್ವಿ. 2ನೇ ಪ್ಲಾಟ್ಫಾರ್ಮಿಗೆ ತೊಗೊಂಡ್ರಿ ನೋಡ್ರಿ ನಮ್ಮ. ಮಿರಾಜ್ ಎಕ್ಸ್ಪ್ರೆಸ್ ಇದಾನೆ ಗಾಡಿ. ಮಹಿಳೆಯರು ಮಿರಾಜ್ ಗಾಡಿ ಇದು. ಎಸ್ ಮಿರಾಜ್ ಎಕ್ಸ್ಪ್ರೆಸ್. ಬಾಜು ಪ್ಲಾಟ್ಫಾರ್ಮ್ದಾಗೂ ಯಾವುದೋ ಟ್ರೈನ್ ಐತಿ. ಬರೀ ಇದಾದ ನೋಡೋಣ. ಯಾವುದೋ ಕಪಲಿಂಗ್ ಅರ್ಧ ಆಗೈತೆ ರೀ ಇದು. ಓ ಲಾಂಗ್ ರನ್ನಿಂಗ್ ಗಾಡಿ ಇದು. ನಮ್ಮನ್ನು ಓಟಕ್ಕೆ ಹೊಡ್ಕೊಂಬಂದ್ರಿ ಲೋಂಡಾ ಒಳಗೆ. ನಾ ಎದ್ದು ಹುಡುಕ ಇದು ನಮ್ಮನ್ನು ಲೋಂಡಾ ಕ್ರಾಸ್ ಆಗಿತ್ತು. ವಾಸ್ಕೋಯಿಂದ ಜಸೀದಿಗೆ ಹೋಗುವಂಥ ಎಕ್ಸ್ಪ್ರೆಸ್. 12 ಜ್ಯೋತಿರ್ಲಿಂಗ ಒಳಗೆ ಒಂದಾದಂಥ ಬಾಬಾ ವೈದ್ಯನಾಥ ಧಾಮಿಗೆ ಹೋಗ್ಬೇಕಂತಂದ್ರೆ ನೀವು ಈ ಟ್ರೈನ್ ಹತ್ಬೇಕು ರೀ. ಯಾಕಂತಂದ್ರೆ ಜಸೀದಿ ಅನ್ನೋದು ಬ್ರೋ, ಜಸೀದಿಯಿಂದ ಎಷ್ಟು ದೂರ ವೈದ್ಯನಾಥ? ಡಿಯೋಗರ್ ಅಂತ ಒಂದು ಊರು ಬರುತ್ತೆ. ಈಗ ಮಂತ್ರಾಲಯ ರೋಡಿಂದ ಹೋದಷ್ಟು 14 ಕಿಲೋಮೀಟ್ರ್. ನೀವು ಏನರ ಬಾಬಾ ವೈದ್ಯನಾಥ ಧಾಮಿಗೆ ಜಸೀದಿ ವಾಸ್ಕೋ ಜಸೀದಿ ವೀಕ್ಲಿ ನಮ್ಮದು ಸಂಜೆ ಟ್ರೈನು. ನಮ್ಮ ಈವ್ನಿಂಗ್ ಟ್ರೈನ್. ನಮ್ದು ಈವ್ನಿಂಗ್ ಟ್ರೈನ್ ಇದೆ ನೋಡ್ರಿ, ಹಂಪಿ ಎಕ್ಸ್ಪ್ರೆಸ್. ಬರ್ರಿ ನಿಮ್ಗೆ ಹೋಗಿ ಈಗ ಯಾವ್ಯಾವ ಕೋಚೆ ಎಷ್ಟೆಷ್ಟು ಇಯರ್ ಮ್ಯಾನುಫ್ಯಾಕ್ಚರ್ಡ್ ಅಂತೇಳಿ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ. ಒಂದೊಂದು ನೋಡ್ಕೊತ ಹೋಗ್ಬೇಕಂದ್ರೆ S5 ಬಂದ್ಬಿಟ್ಟು 2019 ಕೋಚ್. ಮುಂದೆ ಹೋಗೋಣೀಗ S4 ಬಂದ್ಬಿಟ್ಟು ಇದು ಹಳೆ ಕೋಚ್ ಅನ್ಸುತ್ತೆ ರೀ. ಬಟ್ ಇದ್ರ ಮೇಲೆ ಬ್ರ್ಯಾಂಡಿಂಗ್ ಇರೋದ್ರಿಂದ ಯಾವ ಇಯರ್ ಮ್ಯಾನುಫ್ಯಾಕ್ಚರ್ ಅಂತ ಗೊತ್ತಾಗಲ್ಲ. ಬಟ್ ಇದು ಬಿಲೋ 2018 ಐತಿ. 2016-17 ಇರಬೇಕಿದೆ. ಯಾಕಂತಂದ್ರೆ ಈ ಟೈಪ್ ವಿಂಡೋ 2016-17 ಒಳಗೆ ಬರುತ್ತೆ.
S3 2020 ಕೋಚ್ ಐತಿ. S2 2026 ಕೋಚ್ ಐತಿ, ಬಟ್ ಬ್ರ್ಯಾಂಡಿಂಗ್ ಸೌತ್ ಸೆಂಟ್ರಲ್ ರೈಲ್ವೇಸ್ ಐತಿ. ಇದೇ ಗಾಡಿ ತೋರ್ಸೋದ ನಿಮಗೆ, ಬೇರೆ ಗಾಡಿನೂ ಅಲ್ಲ ನೋಡ್ರಿ. ಇದೊಂದು ಹೊಸ ಕೋಚ್ ಏನು ಬರು, ಇದು ಹಳೆ ಕೋಚ್ ಮತ್ತೆ ಹಿಂದೆ. ಇದು 21 ಕೋಚು, ಬಟ್ ವಿಂಡೋ ಡಿಫ್ರೆಂಟ್ ಐತಿ. ಇದು 21 ಕೋಚು, ಇದು ವಿಂಡೋ ಡಿಫ್ರೆಂಟ್ ಐತಿ ನೋಡ್ರಿ. ಇಲ್ಲಿ ಈ ಟೈಪ್ ಇದ್ರಾಗ ಹೆಂಗೆ ಅನ್ಸುತ್ತೆ ಒಂದು ಸ್ವಲ್ಪ ನಂಗೆ ಕಂಫರ್ಟ್ ಅನ್ಸಂಗಿಲ್ಲ ಇದು ಗಾಡಿ. 3 ಟೈರ್ B3 24ದು. ಎಸ್, B3 24ದು. ಇದಾದ ಬರೋ ಭಾರತ್ ಗೌರವ್ ಟೈಪ್ ಕೋಚ್ ಇರುತ್ತಲ್ಲ, ಇದು ಹಂಪಿಗೆ ಹೋಗ್ತಿತ್ತು, ನಾನು ನೋಡಿದ್ದೆ. ಹಂಪಿ ಒಳಗೆ ಇರ್ತಿತ್ತು ಇದು. ಸೊ ಇದು 2022ದು. ಎಲ್ಲ ಮಿಕ್ಸ್ಚರ್ ಆಫ್ ಹಳೆ ಕೋಚಸ್ ಟ್ರೈನ್. 22 ಮ್ಯಾನುಫ್ಯಾಕ್ಚರಿಂಗ್ ಇರೋದು B1 ಕೋಚ. ಸೊ ಲಾಸ್ಟಿಗೆ A1 ಮತ್ತು ಹಿಂದೆ ಒಂದೇ ಜನರಲ್ ಐತ್ರಿ. ನಾನು 2 ಜನರಲ್ ಅನ್ನತ್ತಿದ್ದೆ, ಹಿಂದೆ ಒಂದೇ ಜನರಲ್ ಅಂದರೆ ಟೋಟಲ್ 3 ಜನರಲ್ ಇದ್ರೊಳಗೆ. ಸೊ ಇದು ಬಂದ್ಬಿಟ್ಟು 2 ಟೈರ್ AC 2020. ಎಲ್ಲ ಹಳೆ ಬೋಗಿಗಳು ನೋಡ್ರಿ, 2020. ಸೊ A1 ಜನರಲ್ ಒಂದು ಹೊಸಾದ ಕಂಡಂಗೆ ಕಾಣೋದು. ಜನರಲ್ 2025 ಐತಿ. ಸೊ ಜನರಲ್ ನಿಮ್ಗೆ ಹೊಸದು ನೋಡೋಕೆ ಸಿಗುತ್ತೆ. ದೀನ್ ದಯಾಳು ಕೋಚ್ ಐತಿ. ವಿಜಯವಾಡಕ್ಕೆ ಹೋಗೋಕೆ ಪ್ಲ್ಯಾನ್ ಮಾಡತ್ತಾರೆ ಅಂದರೆ ಈ ಟ್ರೈನ್ ಇವತ್ತು ಸಂಜೆಗೆ ವಿಜಯವಾಡ ಹೋಗುತ್ತೆ. ಹುಬ್ಬಳ್ಳಿ ವಿಜಯವಾಡ 7:00 ಬಿಡುತ್ತಲ್ಲ ಆ ಟ್ರೈನ್, ಅದು ವಿಜಯವಾಡನ ಮಧ್ಯಾಹ್ನ ಬಿಡುತ್ತೆ. ವಿಜಯವಾಡದಿಂದ ಮತ್ತು ವಾಪಸ್ ರಿಟರ್ನ್ ಆಗಿ ಬಂತಲ್ಲಿ ಹುಬ್ಬಳ್ಳಿಯಿಂದ ಇದು ದಾದರ್ಗೆ ಹೋಯ್ತು. ಸೊ ಇಲ್ಲಿ ಮಟ್ಟ ನಿಮಗೆ ಫಸ್ಟ್ LHB ಅಲ್ಲ. ಸೊ ಒಂದು 4-5 ದಿನ ಆತಿಗೆ LHB ಅನ್ನೋದು ವಿಡಿಯೋ ಹಂಗೆ ಅನ್ನಿಸ್ತಾ ಹೇಳೋದು ಮಾತ್ರ ಮಾಡಕ್ಕೆ ಹೋಗ್ಬಿಟ್ರೆ. ಈ ರೇಕ್ ಪೂರ್ತಿ ಹಳೇದೈತಿ. ಇನ್ನೊಂದು 2 ರೇಕ್ ಬಂದವು, ನಾನು ಕೇಳ್ಬಿಟ್ರೆ ಅವ ಹೊಸ ಬಂದವು ಕೋಚಸ್ ಅಂತಂತೇಳಿ. ಸೊ ಇದನ್ನು ಅರ್ಜೆಂಟ್ ಒಳಗೆ ಏನು ಹಿಂಗೆ ಹಳೆ ಕೋಚಸ್ ಹಾಕಿರೋ ಏನು ಬೇಕಂತ ಇದಕ್ಕೆ ಅಲಾಟೆಡ್ ಇದ್ದು ಅದು ಗೊತ್ತಿಲ್ಲ. ಸೊ ನೀವು ಟ್ರಾವೆಲ್ ಮಾಡತ್ತಾರೆ ಅಂತಂದ್ರೆ ಈ ಕೋಚಸ್ ಬರ್ಲಂಗೆ ನೋಡ್ಕೊರಿ. ಯಾಕಂತಂದ್ರೆ ಇದ್ರದ್ದು ವಾಶ್ರೂಮ್ ಕಂಡೀಷನ್ಸ್ ತೋರ್ಸೋಕ್ಕೆ ಆಗೋದಿಲ್ಲ, ಹಂಗಿತ್ತು. ಯಾಕಂತಂದ್ರೆ ಹಳೆ ಕೋಚಸ್ ಫುಲ್ ಎಲ್ಲ ಉಗುಳಿದ್ದು ಅದಿದ್ದಿತ್ತು. ಎಲ್ಲೋ ಸ್ಪೆಷಲ್ ಟ್ರೈನಾಗಿ ಓಡಿಸಿದ್ರೆ ಗೋಳನ್ನ ತಂದು ಇಲ್ಲಿ ಹಾಕ್ಯಾರ ಅಂತೇಳಿ ಅನ್ಸುತ್ತೆ. ಸೊ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸಿದೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಂತ. ಇವತ್ತಿನ ನನ್ನ ಟ್ರೈನ್ ಇರುತ್ತೆ ಹಂಪಿ ಎಕ್ಸ್ಪ್ರೆಸ್ ನೋಡೋಣಂತ. RCD ಇನ್ಸೈಡ್ ಹಿಟ್ಟಿಗೆ ಮಾಡೋದಾಗುತ್ತೋ, RCD ಟ್ರಾವೆಲ್ ಸ್ಟೋರೀಸಿಗೆ ಮಾಡೋದಾಗುತ್ತೋ ಹೇಳ್ತಾನಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.